ಈಗಂತೂ ಕಂಪ್ಯೂಟರ್ ಆನ್ಲೈನ್ ಇಲ್ಲದೆ ಯಾವ ಕೆಲಸವೂ ಆಗಲ್ಲ. ನಿನ್ನೆ ಜಗತ್ತಿನೆಲ್ಲೆಡೆ ಏಕಾಏಕಿ ಕೋಟಿ ಕಂಪ್ಯೂಟರ್ಗಳು ಸ್ತಬ್ಧವಾಗಿದ್ವು. ಮೈಕ್ರೋಸಾಫ್ಟ್ನಲ್ಲಿ ಉಂಟಾದ ತಾಂತ್ರಿಕ ದೋಷ ಸಾವಿರಾರು ಸೇವೆಗಳು ಅಯೋಮಯವಾಗುವಂತೆ ಮಾಡಿತ್ತು. ಹಾಗಿದ್ರೆ ತಾಂತ್ರಿಕ ತೊಂದರೆಗೆ ಕಾರಣವೇನು? ಯಾವೆಲ್ಲ ಸೇವೆಗೆ ತೊಂದರೆಯಾಯಿತು? ಈ ಕುರಿತ ರಿಪೋರ್ಟ್ ಇಲ್ಲಿದೆ. ವಿಮಾನ ಸೇವೆ, ಬ್ಯಾಂಕಿಂಗ್ ವಲಯದಲ್ಲಿ ಅಲ್ಲೋಲ ಕಲ್ಲೋಲ, ಷೇರು ಮಾರುಕಟ್ಟೆ ಸೇವೆ ದಿಢೀರ್ ಸ್ತಬ್ಧ, ಹೂಡಿಕೆದಾರರಲ್ಲಿ ತಲ್ಲಣ. ಭಾರತ ಸೇರಿದಂತೆ ಜಗತ್ತಿನೆಲ್ಲೆಡೆ ಇಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ಕಾರಣ ಸಾಫ್ಟ್ವೇರ್ ದೈತ್ಯ ಮೈಕ್ರೋಸಾಫ್ಟ್ನ ಕ್ಲೌಡ್ ಕಂಪ್ಯೂಟಿಂಗ್ ವ್ಯವಸ್ಥೆ ಅಜ್ಯೂರ್ನಲ್ಲಿ ಕಾಣಿಸಿಕೊಂಡ ತಾಂತ್ರಿಕ ದೋಷ. ಮೈಕ್ರೋಸಾಫ್ಟ್ ಅಜ್ಯೂರ್ ಸಾಫ್ಟ್ವೇರ್ನಲ್ಲಿ ದೋಷ. ವಿಶ್ವದ ಬಹುತೇಕ ದೇಶಗಳಲ್ಲಿ ಬ್ಲೂ ಸ್ಕ್ರೀನ್ ಸಡನ್ ಡೆತ್. ಮೈಕ್ರೋಸಾಫ್ಟ್ನ ಸಾಫ್ಟ್ವೇರ್ಗಳನ್ನ ಬಳಸದೇ ಇರೋ ಕಂಪನಿಗಳಿಲ್ಲ ಎನ್ನಬಹುದು. ಇಂತಹ ಮೈಕ್ರೋಸಾಫ್ಟ್ ಕಂಪನಿಯ ಅಜ್ಯೂರ್ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಮೈಕ್ರೋಸಾಫ್ಟ್ 365 ಸೇವೆಗಳಲ್ಲಿ ಭಾರಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಕಂಪ್ಯೂಟರ್ಗಳು, ಸರ್ವರ್ಗಳು, ಔಟ್ಲುಕ್, ಶೇರ್ ಪಾಯಿಂಟ್, ಒನ್ ಡ್ರೈವ್ ಸೇರಿದಂತೆ ಹಲವು ಸೇವೆಗಳನ್ನ ಬಳಸುವವರಿಗೆ ನೀಲಿ ಬಣ್ಣದ ಸ್ಕ್ರೀನ್ ನಲ್ಲಿ ಮೆಸೇಜ್ ಬಂದಿತ್ತು. ಬ್ಲೂ ಸ್ಕ್ರೀನ್ ಸಡನ್ ಡೆತ್ ಎಂದಿತ್ತು. ಇದರಿಂದ ಐಟಿ ಕಂಪನಿಗಳು, ಬ್ಯಾಂಕಿಂಗ್ ಸೇವೆಗಳು, ತುರ್ತು ಸೇವೆಗಳು, ವಿಮಾನಯಾನ ಸೇವೆ, ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಸೇರಿದಂತೆ ಹಲವು ವಲಯಗಳಲ್ಲಿ ಕೆಲಸಗಳೇ ಸ್ಥಗಿತಗೊಂಡಿವೆ. ಭಾರತದಲ್ಲಿ 200 ವಿಮಾನಗಳು ಕ್ಯಾನ್ಸಲ್. ಇಂಡಿಗೋ 192 ವಿಮಾನ ರದ್ದು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ವಿಮಾನಗಳ ಹಾರಾಟ ಮುಂದೂಡಿಕೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದಲೂ ಹಲವಾರು ವಿಮಾನಗಳ ಹಾರಾಟವನ್ನ ಮುಂದೂಡಲಾಗಿತ್ತು. ಭಾರತದ ಪ್ರಮುಖ ವಿಮಾನ ಸೇವಾ ಸಂಸ್ಥೆಗಳಾದ ಸ್ಪೈಸ್ ಜೆಟ್, ಆಕಾಶ ಏರ್ಲೈನ್ ಸಂಸ್ಥೆಗಳು ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ ನಲ್ಲಿ ಕಾಣಿಸಿಕೊಂಡಿರುವ ದೋಷದಿಂದಾಗಿ ತಮ್ಮ ಸಂಸ್ಥೆಯ ಅನೇಕ ವಿಮಾನಗಳ ಹಾರಾಟ ಸ್ಥಗಿತಗೊಳಿಸಿದ್ವು. ಸಮಸ್ಯೆ ಸರಿಪಡಿಸುತ್ತೇವೆ ಎಂದ ಸಿಇಒ ಸತ್ಯ ನಾದೆಳ್ಳ. ಜಾಗತಿಕವಾಗಿ ಸಮಸ್ಯೆ ಸೃಷ್ಟಿಯಾಗುತ್ತಿದ್ದಂತೆ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾದೆಳ್ಳ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು. ಸಮಸ್ಯೆ ಸರಿಪಡಿಸಲು ಪ್ರಯತ್ನಿಸುತ್ತಿದ್ದೇವೆ ಅಂತ ಹೇಳಿದ್ರು. ಒಟ್ನಲ್ಲಿ ಅತಿ ಹೆಚ್ಚು ಬಳಸಲ್ಪಡುವ ಸಾಫ್ಟ್ವೇರ್ ದೈತ್ಯ ಮೈಕ್ರೋಸಾಫ್ಟ್ ನಲ್ಲಿ ಕಾಣಿಸಿಕೊಂಡ ಈ ತಾಂತ್ರಿಕ ದೋಷಕ್ಕೆ ಕಂಪ್ಯೂಟರ್ ಬಳಕೆದಾರರನ್ನ ಪರದಾಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.